Hi everyone, ವೆಲ್ಕಮ್ ಬ್ಯಾಕ್ ಟು ಒನ್ ಡೇ ಅಟ್ ಅ ಟೈಮ್. ಮಾರ್ನಿಂಗ್ 7 ಗಂಟೆಗೆ ಇವತ್ತು ನನ್ನ ದಿನ ಸ್ಟಾರ್ಟ್ ಆಯಿತು. ಲುಕ್ ಎಟ್ ದಿಸ್ ಸ್ಕೈ, ಸೋ ಪೀಸ್ಫುಲ್ ಅಲ್ವಾ? ಸೊ ಟುಡೇ ಅಫಿಷಿಯಲಿ ಐ ಆಮ್ ಸ್ಟಾರ್ಟಿಂಗ್ ಮೈ ವೆಯ್ಟ್ ಲಾಸ್ ಜರ್ನಿ, ಸ್ಲೋಲಿ, ಕಾಮ್ಲಿ, ವಿದೌಟ್ ಅ ಪ್ರೆಷರ್. ಇದು ನನ್ನ ಸ್ವೀಟ್ 2 ರೆಡ್ ರೋಸ್ಗಳು. ಮಾರ್ನಿಂಗ್ ನಾನು ಗಾರ್ಲಿಕ್ ಫ್ರೈಡ್ ಇನ್ ಗೀ ತಿಂದೆ ವಿತ್ ಹಾಟ್ ವಾಟರ್. ಸಿಂಪಲ್ ಹೋಮ್ ರೆಮಿಡಿ, ಡೈಜೆಸ್ಟಿವ್ಗೆ ಪ್ಲಸ್ ಹೆಲ್ತಿಗೂ ಒಳ್ಳೆಯದು ಅಂತ. ಇವತ್ತಿದ್ದು ಬ್ರೇಕ್ಫಾಸ್ಟಿಗೆ ಬರುವ. ಇವತ್ತು ಬ್ರೇಕ್ಫಾಸ್ಟಲ್ಲಿ ನಾನು ಮೆಂತ್ಯ ದೋಸೆ ಮಾಡಿದ್ದೆ. ಯೂಶ್ವಲಾಗಿ ಈ ದೋಸೆನ ಸ್ವೀಟಾಗಿ ಮಾಡ್ತಾರೆ, ಬೆಲ್ಲ ಹಾಕಿ. ನಾನು ಸ್ವಲ್ಪ ಕಮ್ಮಿ ಸ್ವೀಟ್ ಹಾಕಿ ಮಾಡಿದ್ದೆ, ಬಟ್ ಸ್ವೀಟ್ ಹಾಕಿದ್ದೆ. ಸೊ ಡಯಟ್ ಅಂದ ಕೂಡಲೇ ಬರೀ ಹಸಿವೆಯಲ್ಲಿ ಇರೋದಲ್ಲ, ಏನು ತಿಂದ್ರೂ ಅದರಲ್ಲಿ ಪೋಷನ್ ಕಂಟ್ರೋಲ್ ಇರಬೇಕು, ಬೆಟರ್ ಚಾಯ್ಸಸ್ ಇರಬೇಕು, ಮತ್ತು ಲಿಟಲ್ ಪ್ರೋಟೀನ್ನ ಆ್ಯಡ್ ಮಾಡಬೇಕು. ಅದಿಷ್ಟು ಮಾಡಿಕೊಂಡ್ರೆ ನೀವು ಏನು ತಿಂದ್ರೂ ಅದು ಕರಗಿಸ್ಕೊಳ್ಬೋದು. ಹಾಗಾಗಿ ಯಾವತ್ತೂ ಪ್ರೋಟೀನ್ ಬಗ್ಗೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ, ಇಟ್ ವಿಲ್ ಹೆಲ್ಪ್ ಯು ಅಂತ ನನ್ನ ಅನಿಸಿಕೆ. ನೀವೇನು ಮಾಡಿದ್ರಿ ಇವತ್ತು ತಿಂಡಿಗೆ? ಚೆನ್ನಾಗಿರೋದೇ ಮಾಡಿರ್ತೀರ ಅಲ್ವಾ? ಓಕೆ, ಸೊ ಇದು ನನ್ನ ಪ್ಲೇಟ್ ನೆಕ್ಸ್ಟಲ್ಲಿ ಬರ್ತಿದೆ ನೋಡಿ. ಪೋಷನ್ ಕಂಟ್ರೋಲ್ ಆಗಿಟ್ಕೊಂಡು ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ತಿನ್ಬೋದು. ನೆಕ್ಸ್ಟ್ ನೀರು ಚೆನ್ನಾಗಿ ಕುಡಿಬೇಕು. ಅಟ್ಲೀಸ್ಟ್ 3 ಲೀಟರ್ ನೀರಾದರೂ ಕುಡಿಬೇಕು. ನೆಕ್ಸ್ಟ್ ನಮ್ಮ ಕಡೆ ಕುಚ್ಚಲಕ್ಕಿ ನಾವು ಊಟ ಮಾಡೋದು, ಸೊ ಕುಚ್ಚಲಕ್ಕಿನೂ ಇಟ್ಟಿದ್ದೆ. ಆ್ಯಂಡ್ ಇವತ್ತು ಸ್ಪೆಷಲಾಗಿ ನಾನು ಮೊಸೊಪ್ಪು ಮಾಡಿದ್ದೆ. ಇದು ನಾನು ಬೆಂಗಳೂರಲ್ಲಿ ಇರಬೇಕಾದ್ರೆ ಅಲ್ಲಿ ಪಿ ಜಿಯಲ್ಲಿ ಒಂದು 2-3 ಸಲ ತಿಂದಿದ್ದೆ, ಮತ್ತು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ಅದನ್ನು ಟ್ರೈ ಮಾಡೋಣ ಅಂತ ಮಾಡಿದ್ದೆ. ಇಲ್ಲಿ ನಾನು ಅಲ್ಲಿ ಬೆಂಗಳೂರಲ್ಲಿ ಸಿಕ್ಕಿದಾಗೆ 5-6 ಬಗೆ ಸೊಪ್ಪೇನು ಸಿಗಲ್ಲ. ಇಲ್ಲೇನು ಸೊಪ್ಪು ಸಿಗಿದೆ ಅದಕ್ಕೆ ಟೊಮೆಟೊ, ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಕುಕ್ಕರಲ್ಲಿ ವಿಜಿಲ್ ತೆಗೆದು ಅದನ್ನು ಪೇಸ್ಟ್ ಮಾಡಿ ಸೊಪ್ಪು ಸಾರು ಮಾಡ್ಕೊಂಡಿದ್ದೇನೆ. ಅದ್ರ ಜೊತೆಗೆ ಪ್ರೋಟೀನಿಗಂತ ಮನೆಯಲ್ಲೇ ನಾನು ತಂದೂರಿ ಚಿಕನ್ ರೆಡಿ ಮಾಡಿ ಇಟ್ಕೊಳ್ತೇನೆ, ಬೇಕಾದಾಗೆ ಅದನ್ನು ಫ್ರೈ ಮಾಡ್ಕೊಳ್ತೇನೆ. ನೋಡಿ, ಇದು ನನ್ನ ಲಂಚ್ ಪ್ಲೇಟ್. ಎಲ್ಲನೂ ಇದೆ ಬ್ಯಾಲೆನ್ಸ್ಡ್ ಆಗಿ. ಮೊಸರು ಯೂಶ್ವಲಿ ಹಾಕ್ಕೊಳ್ಳಿ, ಅದು ಪ್ರೋಬಯೋಟಿಕ್, ಜೀವಕ್ಕೆ ಒಳ್ಳೆಯದು. ಆಮೇಲೆ ಈವ್ನಿಂಗಲ್ಲಿ ನಾನು ಎಳ್ನೀರು ಕುಡಿದೆ. ರಾತ್ರಿ ಡಿನ್ನರ್ ಒಂದು ದೋಸೆ ಮತ್ತು ರಿಮೈನಿಂಗ್ ಎಲ್ಲ ಸೇಮ್ ಇತ್ತು. ಊಟ ಎಲ್ಲ ಮುಗಿಸ್ಕೊಂಡು ನಾವು ನೀಡ್ ಟು ಸ್ಟೇ ಕನ್ಸಿಸ್ಟೆಂಟ್. ಓಕೆ, that is a day 1. See you in the next video. Take care and one day at a time. Thank you.